ಬಿಸ್ಕೆಟ್ ಬ್ಯೂಟಿ ನಟಿ ರನ್ಯಾ ರಾವ್ ಜಾಮೀನು ಅರ್ಜಿ ವಜಾಗೊಂಡಿದ್ದು ಆಕೆಗೆ ಜೈಲೇ ಗತಿಯಾಗಿದೆ. ಮತ್ತೊಂದು ಕಡೆ ಇಂದು ರನ್ಯಾಳ ಮಾಜಿ ಬಾಯ್ ಫ್ರೆಂಡ್ ಜಾಮೀನು ಭವಿಷ್ಯ ನಿರ್ಧಾರವಾಗುವ ಸಾಧ್ಯತೆ ಇದೆ. ಈ ಸುದ್ದಿಗಳನ್ನು ನೋಡೋಣ ರನ್ಯಾ ರಹಸ್ಯ ನ್ಯೂಸ್ ಟಾಪ್ 9 ನಲ್ಲಿ. ಬೇಲ್ ನಿರೀಕ್ಷೆಯಲ್ಲಿದ್ದ ಬಿಸ್ಕೆಟ್ ಬ್ಯೂಟಿಗೆ ಕೋರ್ಟ್ ಶಾಕ್ ನೀಡಿದೆ. ದುಬೈನಿಂದ ಚಿನ್ನ ಸಾಗಾಟ ಮಾಡಿ ಜೈಲು ಪಾಲಾಗಿರುವ ರನ್ಯಾಗೆ ಜೈಲೇ ಗತಿಯಾಗಿದೆ. ಜಾಮೀನು ಸಿಗಬಹುದು ಎಂಬ ನಿರೀಕ್ಷೆಯಲ್ಲಿದ್ದ ರನ್ಯಾಗೆ ನಿರಾಸೆಯಾಗಿದ್ದು ಆರ್ಥಿಕ ಅಪರಾಧಗಳ ಕೋರ್ಟ್ ಜಾಮೀನು ಅರ್ಜಿ ವಜಾಗೊಳಿಸಿದೆ. ಮತ್ತೊಂದೆಡೆ ಸಿಬಿಐ ಹಾಗೂ ಇಡಿ ಬಾಡಿ ವಾರೆಂಟ್ ಪಡೆದು ರನ್ಯಾಳನ್ನ ವಿಚಾರಣೆ ಒಳಪಡಿಸೋದಕ್ಕೆ ಸಿದ್ಧತೆ ನಡೆಸಿವೆ. ರನ್ಯಾ ರಾವ್ ಕೇಸ್ನಲ್ಲಿ ಅಂತಾರಾಷ್ಟ್ರೀಯ ಲಿಂಕ್ಗಳು ಇವೆ. ಕಸ್ಟಮ್ಸ್ ಬ್ಯಾಬೇಜ್ ನಿಯಮ ಉಲ್ಲಂಘನೆ ಮಾಡಲಾಗಿದೆ. ಹೊರಬಂದಲ್ಲಿ ಸಾಕ್ಷಿ ನಾಶಗಳನ್ನ ಮತ್ತು ಮಿಸ್ಲೀಡ್ ಮಾಡಬಹುದು. ಆಕೆಗೆ 1 ವರ್ಷದ ಅವಧಿಯಲ್ಲಿ 27 ಬಾರಿ ವಿದೇಶಿ ಪ್ರಯಾಣ ಮಾಡಿದ್ದಾರೆ. ಜೊತೆಗೆ 38% ಕಸ್ಟಮ್ಸ್ ಸುಂಕ ವಂಚನೆ ಆಗಿದೆ ಅಂತ ರನ್ಯಾಳ ಜಾಮೀನು ಅರ್ಜಿ ವಜಾ ಮಾಡಿ ಕೋರ್ಟ್ ಆದೇಶ ನೀಡಿತ್ತು. ಇನ್ನು ರನ್ಯಾಳ ಮಾಜಿ ಬಾಯ್ ಫ್ರೆಂಡ್ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರವಾಗುವ ಸಾಧ್ಯತೆ ಇದೆ. ರನ್ಯಾಳ ಮಾಜಿ ಬಾಯ್ ಫ್ರೆಂಡ್ ಮತ್ತು ಚಿನ್ನ ಸಾಗಾಟದ 2ನೇ ಆರೋಪಿಯಾಗಿರುವ ತರುಣ್ ರಾಜ್ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾನೆ. ಹೀಗಾಗಿ ಈ ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಡಿಆರ್ಐಗೆ ಕೋರ್ಟ್ ಸೂಚನೆ ಕೊಟ್ಟಿದ್ದು ಇವತ್ತು ಡಿಆರ್ಐ ತರುಣ್ ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಲಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ತನಿಖೆ ಚುರುಕುಗೊಳ್ತಾ ಇದ್ದಂತೆ ಕಳ್ಳಾಟವಾಡಿರುವ ಕ್ರಿಮಿಗಳಿಗೆ ನಡುಕ ಶುರುವಾಗಿದೆ. ಇಡಿ ಅಧಿಕಾರಿಗಳು ಗೋಲ್ಡ್ ಸ್ಮಗ್ಲಿಂಗ್ನ ಮೂಲ ಕೆದಕ್ತಾ ಇದ್ದಾರೆ. ಹವಾಲಾ ಹಣ ವರ್ಗಾವಣೆ, 14 ಕೆಜಿ ಚಿನ್ನ, 12 ಕೆಜಿ ವಹಿವಾಟಿನ ಜಾಡು ಹಿಡಿದಿದ್ದಾರೆ. ಹವಾಲಾ ಹಣದಿಂದ ಗೋಲ್ಡ್ ಖರೀದಿಸಿದ ಪ್ರಕರಣಗಳ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ. ನಟಿ ರನ್ಯಾಗೆ ಬೆಂಗಳೂರು ಏರ್ಪೋರ್ಟ್ನಲ್ಲಿ ನೀಡ್ತಾ ಇದ್ದ ಪ್ರೋಟೋಕಾಲ್ ಸಖತ್ ಸದ್ದು ಮಾಡ್ತಾ ಇದೆ. ನಿನ್ನೆ ತನಿಖಾಧಿಕಾರಿ ಗೌತಮ್ ಗುಪ್ತಾ ದೇವನಹಳ್ಳಿ ಏರ್ಪೋರ್ಟ್ಗೆ ಎಂಟ್ರಿ ಕೊಟ್ಟಿದ್ರು. ಟರ್ಮಿನಲ್ 2ರಲ್ಲಿ ರನ್ಯಾ ಯಾವ ಕಡೆಯಿಂದ ಬಂದು ಪ್ರೋಟೋಕಾಲ್ ಅಧಿಕಾರಿಗಳನ್ನ ಭೇಟಿ ಮಾಡಿದ್ದು ಎಲ್ಲಿ, ಅವತ್ತು ಸಿಕ್ಕಿ ಬೀಳ್ತಾ ಇದ್ದಂತೆ ಯಾರಿಗೆಲ್ಲ ಫೋನ್ ಮಾಡಿದ್ಲು ಅನ್ನೋ ಬಗ್ಗೆ ಮಾಹಿತಿ ಸಂಗ್ರಹಿಸಿ 2 ಗಂಟೆಗೂ ಹೆಚ್ಚು ಕಾಲ ತನಿಖೆ ನಡೆಸಿದ್ರು. ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರನ್ಯಾ ಪತಿ ಜತಿನ್ ವಿಚಾರಣೆ ನಡೆಸಲಾಯಿತು. ಮನೆ ಮೇಲೆ ದಾಳಿ ನಡೆಸಿದ್ದ ಇಡಿ ಅಧಿಕಾರಿಗಳು ಮೊನ್ನೆ ಸತತ 3 ಗಂಟೆಗಳ ಕಾಲ ಜತಿನ್ ವಿಚಾರಣೆ ನಡೆಸಿದ್ದಾರೆ. ಮನೆಯಲ್ಲಿ ಹೇಗೆ ಇದ್ಲು, ಕ್ರೆಡಿಟ್ ಕಾರ್ಡ್ ಬಳಸಿದ್ದು ನಿಮಗೆ ಗೊತ್ತಿಲ್ವಾ, ವ್ಯಾವಹಾರಿಕವಾಗಿ ಹೇಗಿದ್ರು ಅಂತ ಜತಿನ್ರಿಂದ ಮಾಹಿತಿ ಪಡೆದಿದ್ದಾರಂತೆ. ರನ್ಯಾ ಬೆನ್ನ ಹಿಂದೆ 2 ಸಚಿವರಿದ್ದಾರೆ ಅಂತ ಬಿಜೆಪಿ ನಾಯಕರು ಆರೋಪಿಸಿದ್ದಾರೆ. ಇದರ ನಡುವೆ ಮಾಜಿ ಸಚಿವ ಮುನಿರತ್ನ ಕೂಡ ರನ್ಯಾ ಪ್ರಕರಣವನ್ನ ಪ್ರಸ್ತಾಪಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಯೋಗೇಶ್ವರ್ದು ಸೆಟಲ್ಮೆಂಟ್ ಆಯ್ತು, ನನಗೂ ಸೆಟಲ್ಮೆಂಟ್ ಆಯ್ತು, ಈಗ ಇನ್ಯಾರದ್ದೋ ಸೆಟಲ್ಮೆಂಟ್ ಆಯ್ತು ಅಂತ ಕೇಳಲ್ಪಟ್ಟೆ ಅಂತ ಕಿಡಿಕಾರಿದ್ದಾರೆ. ನೋಡಿ, ರನ್ಯಾ ರಾವ್ ಪ್ರಕರಣದಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಆಕಾಂಕ್ಷಿಗಳಾಗಿದ್ರು. ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಯೋಗೇಶ್ವರ್ದು ಸೆಟಲ್ಮೆಂಟ್ ಆಯ್ತು, ಅದೇ ರೀತಿ ನಂದು ಸೆಟಲ್ಮೆಂಟ್ ಆಯ್ತು. ಈಗ ಮೋಸ್ಟ್ಲಿ ಇನ್ಯಾರ್ದು ಸೆಟಲ್ಮೆಂಟ್ ಆಗೈತೆ ಅಂತ ನಾನು ಕೇಳ್ಪಡ್ತಾ ಇದ್ದೆ. ಅದು ಯಾವ ರೀತಿ ಸೆಟಲ್ಮೆಂಟ್ ಮಾಡಿದಾರೆ ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಕಾಯ್ದು ನೋಡೋಣ. ರನ್ಯಾ ರಾವ್ ಕೇಸ್ ಬಗ್ಗೆ ಮಾಜಿ ಐಪಿಎಸ್ ಅಧಿಕಾರಿ ಕೆ ಅಣ್ಣಾಮಲೈ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇವರೆಲ್ಲ ದೊಡ್ಡವರು, ಅಟ್ಲೀಸ್ಟ್ ಇವರನ್ನ ಹಿಡಿದಿದ್ದಾರೆ, ಅದನ್ನ ನಾವು ಶ್ಲಾಘಿಸಬೇಕು. ಯಾರೆಲ್ಲ ಇದರ ಹಿಂದೆ ಇದ್ದಾರೆ ಆ ಎಲ್ಲರಿಗೂ ಶಿಕ್ಷೆ ಆಗಬೇಕು. ರಾಜ್ಯ ಸರ್ಕಾರ ಪ್ರೋಟೋಕಾಲ್ ತನಿಖೆಗಾಗಿ ಸಿಐಡಿ ಕೊಟ್ಟು ಮತ್ತೆ ವಾಪಸ್ ತಗೊಂಡ್ರು. ಸರ್ಕಾರ ಪಾರದರ್ಶಕತೆ ಇಟ್ಕೊಳ್ಬೇಕಾಗಿತ್ತು. ಪಾರದರ್ಶಕತೆ ಇಲ್ಲದ ಕಾರಣ ಇಷ್ಟೊಂದು ಅನುಮಾನಗಳು ಹುಟ್ಟಿಕೊಂಡಿವೆ ಅಂತ ಹೇಳಿದ್ರು. ಅಟ್ಲೀಸ್ಟ್ ಹಿಡಿದಿದ್ದಾರೆ, ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡಬೇಕು. ಕಾರಣ ಇವರೆಲ್ಲ ಸಮಾಜದಲ್ಲಿ ದೊಡ್ಡವರಾಗಿದ್ದಾರೆ. ಅವರು ಟ್ರಾವೆಲ್ ಜಾಸ್ತಿ ಮಾಡ್ತಾ ಇದ್ದಾರೆ. ಅವ್ರಿಗೊಂದು ಪ್ರೋಟೋಕಾಲ್ ಇದೆ, VIP ಇದೆ. ನನಗೆ ಸರಿಯಾಗಿ ಗೊತ್ತಿಲ್ಲ. ಇನ್ವೆಸ್ಟಿಗೇಷನ್ ಆದ ಮೇಲೆ ನಮಗೆ ಗೊತ್ತಾಗ್ತದೆ VIP ಪ್ರೋಟೋಕಾಲ್ ಮಿಸ್ಯೂಸ್ ಮಾಡಿದಾರಾ, ಯಾವ ಚಾನಲ್ ಬಂದಿದ್ದಾರೇನು. ಸೊ ಇನ್ವೆಸ್ಟಿಗೇಷನ್ ಸಂಪೂರ್ಣವಾಗಿ ಆಗಲಿ. CID ಕೊಟ್ಬಿಟ್ಟು ವಾಪಸ್ ತಗೊಂಡಿದ್ದಾರೆ, ಅದು ನನಗೆ ಯಾಕೇನು ಗೊತ್ತಿಲ್ಲ. ಸೊ ನನ್ನ ಪ್ರಕಾರ ಇನ್ವೆಸ್ಟಿಗೇಷನ್ ಸಂಪೂರ್ಣವಾಗಿ ಪೂರ್ತಿ ಆಗಲಿ. ಯಾರೆಲ್ಲ ಅದಕ್ಕೆ ಹಿಂದೆ ಇದ್ದಾರೆ ದೈವದರ್ಶನವಿಲ್ಲದೆ ಎಲ್ಲರೂ ಪನಿಷ್ಮೆಂಟ್ ಕೊಡಬೇಕು. ಕಾರಣ ಒಂದು ಸಿಸ್ಟಮ್ ಮಿಸ್ಯೂಸ್ ಮಾಡುವಾಗ ಸಾಮಾನ್ಯ ಒಂದು ಜನರಿಗೆ ಸಿಸ್ಟಮ್ ಮೇಲೆ ಡೌಟ್ ಬರುತ್ತದೆ. ಅದಕ್ಕೆ ನಾವೆಲ್ಲರೂ ಕೂಡ ಇನ್ವೆಸ್ಟಿಗೇಷನ್ ತನಿಖೆ ಇದು ಸಂಪೂರ್ಣವಾಗಿ ಫಿನಿಶ್ ಆಗಲಿಕ್ಕೆ ಕಾಯೋಣ.